ಬ್ಯಾಂಕಿಂಗ್ ನಾರ್ಮ್ಸ್ ಅಪ್ಲೈ ಆಗುತ್ತೆ ಇದಕ್ಕೆ. ಅದು ಸಣ್ಣ ಮಟ್ಟದ ಅಂದರೆ ಗರಿಷ್ಠ ಮಟ್ಟದ 30 ಲಕ್ಷದ ಮೇಲೂ ಹೋಗ್ಬೋದು. ಸಣ್ಣ ಮಟ್ಟದ ಒಂದು 2 ಲಕ್ಷದ್ರಲ್ಲಿ ಮಾಡ್ತೀನಿ ಅಂದ್ರೂ ಮಾಡ್ಬೋದು. 2 ಲಕ್ಷದಕ್ಕಿಂತ ಕಮ್ಮಿ ಒಂದು 40,000 ರೂಪಾಯಲ್ಲಿ ಮಾಡ್ತೀನಿ ಅಂದ್ರೂ ನಾವು SHGಗೆ ರೀಫಿನಾನ್ಸ್ ನಾವೇ ಮಾಡೋದು. ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಮಿಷನ್ ಆ್ಯಂಡ್ ನ್ಯಾಷನಲ್ ಅರ್ಬನ್ ಲೈವ್ಲಿಹುಡ್ ಮಿಷನ್ ಅಂತ ಇಲ್ಲೇ ಇದೆಯಲ್ಲ, ಲೈವ್ಲಿಹುಡ್ ಮಿಷನ್ ಡೈರೆಕ್ಟ್ರೇಟ್ ಬರುತ್ತೆ. ಅದಕ್ಕೆ ನಾವು ರೀಫಿನಾನ್ಸ್ ಮಾಡ್ತೀವಿ MOFP ಫಂಡ್ಸನ್ನು. ಸೊ 40,000 ಮಾಡ್ಬೋದು NRLM NULM ಅಲ್ಲಿ, ಅಥವಾ ಇಲ್ಲಿ 2 ಲಕ್ಷದ ತೊಗೊಂಡು 2 ಲಕ್ಷದಲ್ಲಿ ಅವನು 20,000 ಅವನು ಹಾಕಿರ್ತಾನೆ. ನಾವು 2 ಲಕ್ಷಕ್ಕೆ 1 ಲಕ್ಷ ನಾವು ಸಬ್ಸಿಡಿ ಕೊಡ್ತೀವಿ, 80,000 ಅಷ್ಟೇ ಸಾಲ ಇರ್ತದೆ. ಸೊ ಕನಿಷ್ಠ ಮಟ್ಟದ ಎಷ್ಟಾರು ಆಗ್ಬೋದು. ಗರಿಷ್ಠ 30 ಲ್ಯಾಕ್ಸ್ಗೆ ಯಾಕೆ ನಾವು ಅಲ್ಲಿ ಮಾತಾಡ್ತಾ ಇರ್ತೀವಿ ಅಂದರೆ 30 ಲ್ಯಾಕ್ಸ್ ನಮ್ಮ ಸಬ್ಸಿಡಿ 15 ಲಕ್ಷಕ್ಕಿಂತ ಜಾಸ್ತಿ ಹೋಗಲ್ಲ. ಅದಕ್ಕಷ್ಟೇ 30 ಲ್ಯಾಕ್ಸ್ ಒಂದು. ಆದರೆ ನಿಮ್ಮ ಹತ್ರ 50-60 ಲಕ್ಷದ ರೂಪಾಯಿದು ಪ್ರಾಜೆಕ್ಟ್ ಇರ್ತದೆ ಅಂದರೆ ಅದೇನು ಬಾರ್ ಮಾಡಲ್ಲ. ನೀವು 50-60 ಲಕ್ಷದ ಹಾಕಿದ್ರೆ ನಾವು ಮಾತ್ರ ಕೊಡೋದು ನಿಮಗೆ 15 ಲ್ಯಾಕ್ಸ್, ಆಸ್ ಲಾಂಗ್ ಆಸ್ ಇಟ್ ಈಸ್ ರಿಲೇಟಿಂಗ್ ಟು ಫುಡ್ ಪ್ರೊಸೆಸಿಂಗ್. ಓಕೆ, ಮೈಕ್ರೋ ಫುಡ್ ಪ್ರೊಸೆಸಿಂಗ್ ಅಂದಾಗ 2.5 ಕೋಟಿ ಬಂಡವಾಳಕ್ಕಿಂತ ಕಮ್ಮಿ ಇದ್ದಾಗ ಮೈಕ್ರೋ ಫುಡ್ ಪ್ರೊಸೆಸಿಂಗ್ ಕ್ಯಾಟಗರಿಯಲ್ಲಿ ಬರ್ತೀರಿ. ಅದರಿಂದ ನಿಮ್ಮದು ಪ್ರಾಜೆಕ್ಟ್ ಕಾಸ್ಟ್ 2.5 ಕೋಟಿ ದಾಟಬಾರ್ದು. ಬಟ್ 30 ಲಕ್ಷದಲ್ಲಿ ನೀವು ರಿಸ್ಟ್ರಿಕ್ಟ್ ಮಾಡ್ಕೊಂಡ್ರೆ ನಿಮ್ಗೆ 15 ಲಕ್ಷ ಸಿಗುತ್ತೆ. ಇನ್ನೇನಾದ್ರು ಬೇರೆ ಬೇರೆ ವರ್ಟಿಕಲ್ಸ್ ಮಾಡಿ ಇನ್ನೊಂದು 4-6 ಲೋನು ಒಂದು ಫ್ಯಾಮಿಲಿಗೆ ಒಂದೇ ನಾವು ನೋಡೋದು. ಬಟ್ ಬೇರೆಯವ್ರ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಬೇರೆ ಬೇರೆ ಮಾಡಿಕೊಂಡು ಕ್ಲಸ್ಟರ್ಸ್ ಮಾಡ್ತಾಯಿದ್ದಾರೆ. ನಿಮಗೆ 3 ಕೋಟಿ ಬೇಕಾಗ್ಬೋದು. ಆವಾಗ ಏನು ಮಾಡ್ತೀರಿ, ನೀವೊಂದು 10 ಜನ ಸೇರ್ಕೋತೀರಿ. 30 ಲಕ್ಷದ್ದು ನಾನು ಒಂದು ಐಟಮ್ಮು, ಒಂದು ಸ್ಟೇಜ್ ಆಫ್ ಫುಡ್ ಪ್ರೊಸೆಸಿಂಗ್, ಆಹಾರ ಸಂಸ್ಕರಣೆ ನಾನು ಮಾಡ್ತೀನಿ. ಇವರು ಬರೀ ಅರಿಶಿನ ಅವರು ರೈತರು ಬೆಳೀತಾರೆ, ಅದನ್ನು ಇವರು ತಗೊಳ್ತಾರೆ. ನಾನು ಬರೀ ಬಾಯ್ಲಿಂಗ್ ಮಾಡಿ ಡ್ರೈಯಿಂಗ್ ಮಾಡ್ತೀನಿ ಅಷ್ಟೇ. ಅದಕ್ಕೆ ಏನೇನು ಬೇಕು ಅದನ್ನು ಇವರು ಟೂಲ್ಸು, ಇಂಪ್ಲಿಮೆಂಟ್ಸು, ಬಾಯ್ಲರ್ಸು ಅದೆಲ್ಲ ಇದೆ, ಅದು ತಗೊಳ್ಳಿ. ನೀವು ಮಾಡ್ತೀರಿ, ಇಲ್ಲ ನಾನು ಪಾಲಿಷಿಂಗ್ ಯೂನಿಟ್ ಹಾಕ್ತೀನಿ, ಸಣ್ಣದು ಹಾಕಲ್ಲ, ನಾನು ದೊಡ್ಡ ಸ್ಕೇಲ್ದು ಹಾಕ್ತೀನಿ. ಇವರಂತಾರೆ 10 ಜನ ನನ್ನ ಹತ್ರ ಬಂದು ಮಾಡಿಸ್ಕೊಂಡು ನಿಮ್ಮದೊಂದು ಆಯ್ತದೆ. ಪಾಲಿಷಿಂಗ್ ಆದಮೇಲೆ ಅವರು ಬರೀ ಪಲ್ವರೈಸಿಂಗ್ ಮಾಡಿ ಕೊಡ್ತೀನಿ, ದೊಡ್ಡ ದೊಡ್ಡ ಡ್ರಮ್ಸಲ್ಲಿ ತುಂಬಿ ಕೊಡ್ತೀನಿ ಅಂತ ಅವರು ಪಲ್ವರೈಸರ್ ದೊಡ್ಡದು ಹಾಕ್ತಾರೆ. ಇದೆಲ್ಲ ಈ ಥರ ಮಾಡ್ಕೊಂಡು ಕ್ಲಸ್ಟರ್ಸು ಮಾಡ್ಕೊಳ್ತಾ ಇದ್ದಾರೆ. ಬುದ್ಧಿವಂತರಿದ್ದಾರೆ ಜನ. ಅವ್ರು ಏನು ಮಾಡ್ತಾರೆ, ಸರ್ ನನಗೆ ಯಾವುದು ತಲೆನೋವು ಬೇಡ, ಪ್ಯಾಕೇಜಿಂಗ್ ಅಷ್ಟೇ ಮಾಡ್ತೀನಿ. ಯಾವುದೋ ಜರ್ಮನ್ ಮೆಷಿನ್, ಇನ್ನೊಂದು ದೊಡ್ಡದು ಒಳ್ಳೆ ಮೆಷಿನ್ ತಂದು, ಅಥವಾ ಇಲ್ಲಿದೆ ಯಾರೋ ಟೆಕ್ನಾಲಜಿ ಟ್ರಾನ್ಸ್ಫರ್ CFT ಇದೋ ನಿಫ್ಟ್ ಅಂತ ತೊಗೊಂಡು ಬರೀ ಪ್ಯಾಕೇಜಿಂಗ್ ಮಾಡ್ತಾರೆ ಅವರು. ಪ್ಯಾಕೇಜಿಂಗ್ ಆ್ಯಂಡ್ ಬಾಕ್ಸಿಂಗ್ ಆ್ಯಂಡ್ ಫಾರ್ವರ್ಡಿಂಗ್. ಸೊ 1, 2, 3, 4 ಪ್ರೋಸೆಸಸ್ ಇಲ್ಲಾಯಿತು. ಒಬ್ಬ ರೈತನ ಪ್ರೊಡ್ಯೂಸ್ಗೆ, ಆ ಉತ್ಪಾದನೆಗೆ ಬೇಡಿಕೆ ಜಾಸ್ತಿ ಆಯಿತು. ಅವ್ರು ಬರ್ತಾರೆ, ಇಲ್ಲ ಬ್ರ್ಯಾಂಡಿಂಗ್ ಆ್ಯಂಡ್ ಮಾರ್ಕೆಟಿಂಗ್ ಮಾಡ್ತೀನಿ. ಸೊ ಅಲ್ಲೊಂದು ವರ್ಟಿಕಲ್ ಕ್ರಿಯೇಟ್ ಆಯಿತು. ಇದು ಏನಿಲ್ಲ ಸರ್, ಇದರಲ್ಲಿ ಅವೇರ್ನೆಸ್ ಬೇಕು. ಅವೇರ್ನೆಸ್, ಇಂಥ ಸ್ಕೀಮ್ ಇದೆ, ಈ ಸ್ಕೀಮ್ನಲ್ಲಿ ಇಂತಿಂಥ ವರ್ಟಿಕಲ್ಸ್ ಮಾಡಬಹುದು ಅನ್ನೋದಿದ್ದಾಗ ಎಲ್ಲ ಥರದ್ದು ಕ್ಲಸ್ಟರ್ ಫಾರ್ಮೇಷನ್. ನೀವೇನು ಪಾರ್ಟ್ನರ್ಶಿಪ್ ಮಾಡ್ತಾ ಇರಲ್ಲ, ನೀವೆಲ್ಲ ಇಂಡಿಪೆಂಡೆಂಟ್ ಯೂನಿಟ್ಸ್ ಆಗಿರ್ತೀರಿ. ಒಂದು ಅವೇರ್ನೆಸ್ ಬಂದರೆ ಇದೊಂದು ರೆವಲ್ಯೂಷನಾಗಿ ಕ್ರಿಯೇಟ್ ಆಗುತ್ತೆ. ಇವತ್ತು ಚೈನಾಲೆಲ್ಲ ಯಾವ ಥರ ಎಕಾನಮಿ ಕ್ರಿಯೇಟ್ ಆಯಿತು, ಜನ್ರೇಟ್ ಆಯಿತು, ಎಂಪ್ಲಾಯ್ಮೆಂಟ್ ಜನ್ರೇಟ್ ಆಯಿತು. ಒಬ್ಬೊಬ್ಬನು ಒಂದೊಂದರಲ್ಲಿ ಸ್ಪೆಷಲೈಸೇಷನ್ ಬಂದುಬಿಡುತ್ತೆ. ಆ ಒಂದು ಲಿಮಿಟ್ಸಲ್ಲಿ ಸ್ಪೆಷಲೈಸೇಷನ್ ಬಂದಾಗ ಪರ್ಫೆಕ್ಷನ್ ರೀಚ್ ಆಗುತ್ತೆ, ಎಫಿಷಿಯನ್ಸಿ ಲೆವೆಲ್ಸ್ ಹೆಚ್ಚಾಗುತ್ತೆ, ಅದೇ ರೀತಿ ಪ್ರಾಫಿಟಬಿಲಿಟಿ ಹೆಚ್ಚಾಗುತ್ತೆ. ಎಸ್ ಸರ್. ಸರಿ, GI ಟ್ಯಾಗಿಂಗ್ ನಿಮ್ಮ ಕಡೆಯಿಂದ ತೊಗೊಂಡು GI ಟ್ಯಾಗಿಂಗು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಿಂದ ಹ್ಯಾಂಡಲ್ ಮಾಡ್ತಾರೆ. ತುಂಬ ಪ್ರಾಡಕ್ಟ್ಸು GI ಟ್ಯಾಗಿಂಗ್ ಮಾಡಿದ್ದಾರೆ. ಅದಕ್ಕೆ ನಾವು ಎಷ್ಟೊಂದು ರೆಕಮೆಂಡ್ ಮಾಡ್ತೀವಿ. ನಮ್ಮ ಹತ್ರ ಅಪ್ಲಿಕೇಶನ್ ಕೊಡ್ತಾರೆ, ಆವಾಗ ಅದರದ್ದು ಇವತ್ತು ಯಾರೋ ಒಬ್ಬರು ಯಾವುದೋ ಒಂದು ಜೋಳ ಕೊಟ್ಟಿದ್ರು ಗುಲ್ಬರ್ಗದ್ದು. ಬಟ್ ಮಾಲ್ದಂಡೆ ಅಂದ್ಬಿಟ್ಟು, ಬಿಜಾಪುರವ್ರು ಯಾರು ಇದ್ದೀರಾ, ಮಾಲ್ದಂಡೆ ಆ ಜೋಳ ಅದು ಆ ರೊಟ್ಟಿಗೆ ಫೇಮಸ್ಸು ಅಂದರು. ಹೀಗೆ ಮಾಲ್ದಂಡೆದಾಗ್ಬೋದು ಅಥವಾ ಗುಲ್ಬರ್ಗದಾಗ್ಬೋದು. ತೂರ್ ದಾಲು, ಭೀಮಾ ಪಲ್ಸಸ್ ನಾವೇ ಮಾಡಿದ್ದೀವಿ. ಅದನ್ನು ನಮ್ಮ ಬೋರ್ಡು, ತೂರ್ ಬೋರ್ಡ್ ಅಂತ ಇದೆ, ಅದು GI ಟ್ಯಾಗ್ಡು. ನೀವು ಯಾರೂ ಯೂಸ್ ಮಾಡ್ತಾಯಿಲ್ಲ, ಯಾಕೆಂದರೆ ನೀವು ಬೇರೆ ಬ್ರ್ಯಾಂಡ್ಸ್ ಕೊಟ್ಟೋಗ್ತೀರಿ. GI ಟ್ಯಾಗ್ಡ್ ಅಂತ ಒಂದು ಅವೇರ್ನೆಸ್ ಕ್ರಿಯೇಟ್ ಆದಾಗ GI ಟ್ಯಾಗ್ದು ತೊಗೊಳ್ತೀರಿ. ಆ GI ಟ್ಯಾಗ್ ಕೊಡಬೇಕಾದ್ರೆ ಕಂಡೀಷನ್ಸ್ ಇರುತ್ತೆ. ಈಗ ತೂರ್ ದಾಲ್ದು ಹೇಳಿದ್ನಲ್ಲ, ಅದನ್ನು ಪಾಲಿಷ್ ಮಾಡುವಾಗ ಯಾವುದೋ ಆಯಿಲ್ ಮಿಕ್ಸ್ ಮಾಡಲ್ಲಂತ GI ಟ್ಯಾಗ್ಡ್ ತೂರ್ ದಾಲ್ ಮಾಡುವಾಗ, ನಮ್ಮ ಭೀಮಾ ಪಲ್ಸಸ್ಸು. ಅದೇ ರೀತಿ ಅದು ಆ ಬೆಲ್ಟ್ಸ್ ಇರ್ತದೆ,
ಅವೆಲ್ಲ ಅದರಲ್ಲಿ ಬೇರೆ ಬೇರೆ ಯಾವ್ಯಾವುದೋ ಬೆಲ್ಟ್ಸು ಯೂಸ್ ಮಾಡ್ತಾರೆ. ಆ ಬೆಲ್ಟ್ಸು ಟೋಟಲಿ ಆರ್ಗ್ಯಾನಿಕ್, ಇನ್ಆರ್ಗ್ಯಾನಿಕ್ ಬೆಲ್ಟ್ಸನ್ನು ಯೂಸ್ ಮಾಡೋದಕ್ಕೆ ಇವರು ಇದು ಮಾಡ್ತಾರೆ. ಹಾಗೆ ಅದು ಬೇಯಲಿಕ್ಕೆ ಹಾಕಿದಾಗ ಇಷ್ಟು ನಿಮಿಷದಲ್ಲಿ ಬೆಂದೋಗುತ್ತೆ, ಈ ಥರ ಅರೋಮಾ ಬರುತ್ತೆ ಅನ್ನೋದನ್ನೆಲ್ಲ ಚೂಸ್ ಮಾಡಿ ಆ GI ಟ್ಯಾಗ್ ಕೊಡ್ಬೇಕಾದ್ರೆ ಆ ಭೂಮಿಯಲ್ಲಿ ಒಂದು ಸ್ಪೆಷಲ್ ಇಂಗ್ರೀಡಿಯೆಂಟ್ಸ್ ಸಾಯಿಲಲ್ಲಿ, ಅದರಿಂದಾಗಿ ಲಿಂಕ್ ಮಾಡ್ಕೊಂಡು ಅದೆಲ್ಲ ಸ್ಟಡಿ ಮಾಡಿ GI ಟ್ಯಾಗ್ ಕೊಡ್ತಾರೆ. ಈಗ ಮೈಸೂರು ಮಲ್ಲಿಗೆ ಇದೆ ಫೇಮಸ್ ಆಗಿ, KSIC ಇದೆ, ಇವೆಲ್ಲ ಟ್ಯಾಗ್ಡ್ ಅಲ್ಲ ಇವೆಲ್ಲ. ಹಾಗೆ ಈಗ ಬಿಟ್ಟು ಇದು ಈ ಸ್ಕೀಮ್ ಬಿಟ್ಟು PMF ಏನಿದೆ ಕ್ಯಾಪೆಕಲ್ಲಿ ಹೇಳಿದ್ಮೇಲೆ PMFME ನಾವು ಇಂಪ್ಲಿಮೆಂಟಿಂಗ್ ಅಥಾರಿಟೀಸು, ಅದ್ರ ಜೊತೆಗೆ ಎಕ್ಸ್ಪೋರ್ಟ್ ಪ್ರಮೋಷನ್ ಇಟ್ಸ್ ವಿ ಆರ್ ಡೂಯಿಂಗ್ ಇಟ್, ಎಕ್ಸ್ಪೋರ್ಟ್ ಪ್ರಮೋಷನ್. ಅದಲ್ಲದೆ ವೆರಿ ಫ್ಯೂ ಪೀಪಲ್ ನೋ ದಟ್ ವಿ ಆರ್ ಇಂಟು ಕೋಲ್ಡ್ ಸ್ಟೋರೇಜ್. ನಮ್ಮದು 7 ಕೋಲ್ಡ್ ಸ್ಟೋರೇಜ್ಗಳು ನಡೀತಾ ಇವೆ ರೈತರಿಗೋಸ್ಕರ ಓನು. ಇನ್ನೂ ಒಂದು 20 ಕಡೆ ಕೋಲ್ಡ್ ಸ್ಟೋರೇಜ್ ಹಾಕಲಿಕ್ಕೆ ಒಂದು ಬಿಗ್ ಟಿಕೆಟ್ ಲೋನ್ ನಬಾರ್ಡ್ ಅವರು ಫಂಡಿಂಗ್ ಮಾಡ್ತಾರೆ. ಅದಕ್ಕೆ ಈಗ ಮೂವ್ ಮಾಡ್ತಾಯಿದ್ದೀವಿ. ಇನ್ನೂ ಒಂದು 12 ಕಡೆ ಹಾಕಲಿಕ್ಕೆ ರೆವೆನ್ಯೂ DCಸ್ಗೆ ಪತ್ರ ಬರೆದು ನಮ್ಮ ಮಿನಿಸ್ಟ್ರ್ ಕೈಯಲ್ಲಿ ಮಾತಾಡಿಸಿ ಈಗ ನಾಗಮಂಗಲಲ್ಲಿ ಲ್ಯಾಂಡ್ ಕೊಟ್ಟಿದ್ದಾರೆ, ಹಾಗೆ ಚಿಕ್ಕಮಗಳೂರಲ್ಲಿ ಲ್ಯಾಂಡ್ ಕೊಟ್ಟಿದ್ದಾರೆ ಗೌರ್ಮೆಂಟು. ಲ್ಯಾಂಡ್ ಇಲ್ದೇ ನಾವು ಕೋಲ್ಡ್ ಸ್ಟೋರೇಜ್ ನೆಕ್ಸ್ಟ್ ಸ್ಟೆಪ್ಪು ಕೋಲ್ಡ್ ಸ್ಟೋರೇಜ್. ಹಾಗೆ ಇನ್ನು ಈಗ ಹೊಸಕೋಟೆಯವರು ಶರತ್ ಬಚ್ಚೇಗೌಡರು ಅವರು 20 ಎಕರೆ ಲ್ಯಾಂಡನ್ನು ಹೊಂಚಾಕಿದ್ದಾರೆ. ಅಲ್ಲಿ ಗೌರ್ಮೆಂಟ್ ಲ್ಯಾಂಡು, ಯಾವುದೋ ಒಂದು ಕೋಆಪ್ರೇಟಿವ್ ಇನ್ಸ್ಟಿಟ್ಯೂಷನ್ದು ಲ್ಯಾಂಡ್. ಅಲ್ಲಿ ಒಂದು 150 ಕೋಟಿ ರೂಪಾಯಿದು ನಿಮಗೆ ಕೋಲ್ಡ್ ಸ್ಟೋರೇಜು ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ನೆಸೆಸಿಟಿ ಇದೆ, ಅವಕಾಶ ಇಲ್ಲ, ನೆಸೆಸಿಟಿ ಇದೆ. ಹೊಸಕೋಟೆ ಹೇಗೆ ಅಂದರೆ ಅದು ಒಂದು ನಮ್ಮ ಸಿಟಿಗೆ ಹೆಬ್ಬಾಗಿಲು ಇದ್ದಂಗೆ. ನಿಮಗೆ ಫ್ರೂಟ್ಸು, ವೆಜಿಟೇಬಲ್ಸು ಎಲ್ಲ ಅಲ್ಲಿಂದ ಬರ್ತವೆ. ಅಲ್ಲಿ ಬಂದು ಅಲ್ಲಿಂದ ಒಳಗೆ ಬಂದು ಇಲ್ಲಿ ಜಾಮ್ ಆಗೋರವೆಲ್ಲ ಅಲ್ಲಿ ಕೋಲ್ಡ್ ಸ್ಟೋರೇಜಲ್ಲಿ ಅಥವಾ ಪ್ಯಾಕ್ ಹೌಸಸ್ಸು ಪ್ರೊಸೆಸಿಂಗ್ ಅಂತ ಮಾಡ್ತಾರಲ್ಲ, ಅದಕ್ಕೆ ಅಲ್ಲಿ ಎಸ್ಟಾಬ್ಲಿಷ್ಮೆಂಟ್ಗೆ ಶರತ್ ಬಚ್ಚೇಗೌಡರು ಹೆಚ್ಚು ಕಮ್ಮಿ ಒಂದು 8-10 ಸಿಟ್ಟಿಂಗ್ಸ್ ಮಾಡಿದ್ದಾರೆ ನಮ್ಮ ಜೊತೆ. ಈಸ್ ಎ ವೆರಿ ಡೈನಾಮಿಕ್ MLA ಈಸ್ ಡೂಯಿಂಗ್ ದಟ್. ಹೀಗೆ ಕ್ಯಾಪೆಕ್ಕು ಕೋಲ್ಡ್ ಸ್ಟೋರೇಜ್ಗೂ ಕೈ ಹಾಕಿದೆ, ಪ್ಯಾಕ್ ಹೌಸಸ್ಸಲ್ಲೂ ಇದೆ. ಪೂಜೇನಹಳ್ಳಿ ಅಂದ್ಬಿಟ್ಟು ದೇವನಹಳ್ಳಿ ಏರ್ಪೋರ್ಟ್ಗೆ ನೀವು ಹತ್ತುವಾಗ ಆ ಒಂದು ಟ್ರಂಕ್ ಬರುತ್ತಲ್ಲ ಫ್ಲೈಓವರು, ಲೆಫ್ಟ್ ಹ್ಯಾಂಡ್ ಸೈಡ್ ನೋಡಿದಾಗ ನಮ್ಮದು ಒಂದು 4-5 ಎಕರೆದು ಜಾಗದಲ್ಲಿ ಪೂಜೇನಹಳ್ಳಿ ಅಂದ್ಬಿಟ್ಟು ಬರುತ್ತೆ. ಅಲ್ಲಿ ಒಂದು ಪ್ಯಾಕ್ ಹೌಸ್ ವಿತ್ ಅನ್ ಇನ್ವೆಸ್ಟ್ಮೆಂಟ್ ಆಫ್ 29 crores ನಾವು ಮಾಡಿದ್ದೀವಿ. ಅದು O&M ಆಪ್ರೇಷನ್ ಆ್ಯಂಡ್ ಮೇಂಟೆನೆನ್ಸ್ಗೆ ಪಬ್ಲಿಕ್ಗೆ ಕೊಟ್ಟಿದ್ದಾಗ, ಟೆಂಡರ್ ಮಾಡಿದಾಗ ಯಾರೋ ಬಂದು ತೊಗೊಂಡಿದ್ದಾರೆ. 2.5 ವರ್ಷ ನಡೆಸಿಲ್ಲ ಅವರು. ಅದನ್ನು ನಡೆಸಿಲ್ಲ ಅಂದರೆ ಅದು ಇದು ಪ್ರಾಬ್ಲಮ್ಸ್ ಹೇಳ್ಕೊಂಡು ಬಾಡಿಗೆ ಕಟ್ಟಿಲ್ಲ ಅಂತ ಹೇಳ್ತೀನಿ ಹೊರತು ನಡೆಸಿಲ್ಲ ಅಂತ ಹೇಳಲ್ಲ. ನಮ್ಮ ಲೆಕ್ಕದಲ್ಲಿ ಅವರು ಬಾಡಿಗೆ ಕಟ್ಟಿಲ್ಲ, ಅಲ್ಲಿ ಒಳಗಡೆ ನಡೆಸಿಲ್ವೋ ಅದು ಎಲ್ಲರಿಗೂ ಗೊತ್ತಿರೋ ವಿಷಯ. ನನ್ನನ್ನು ಎವಿಕ್ಷನ್ ಅಥಾರಿಟಿ ಅಂದ್ಬಿಟ್ಟು ಗೌರ್ಮೆಂಟ್ GO ಹೊರಡಿಸಿದೆ. ಐ ಹ್ಯಾವ್ ಇಶ್ಯೂಡ್ ದಮ್ ದ ನೋಟಿಸ್. ಐ ಹ್ಯಾವ್ ಆಲ್ಸೋ ಇಶ್ಯೂಡ್ ದ ಎವಿಕ್ಷನ್ ಆರ್ಡರ್ which we will be taking over and getting it inaugurated by our honorable CM. We will be running the unit ourselves. ಸರ್, ಪ್ಯಾಕ್ ಹೌಸ್ ಅಂದರೆ ಇದು ಒಂದು ಒಳ್ಳೆ ಕಾನ್ಸೆಪ್ಟು. ಈ ಪ್ಯಾಕ್ ಹೌಸಲ್ಲಿ ನೀವು ನಿಮ್ಮ ರೈತರದ್ದು ಉತ್ಪನ್ನಗಳನ್ನು ಒಳಗೆ ತಗೊಂಡು ಬರ್ತೀರಿ ಲಾರಿಯಲ್ಲಿ. ಅಲ್ಲಿಂದ ಫಸ್ಟು ಅದರದ್ದು ಕ್ಲೀನಿಂಗು, ಗ್ರೇಡಿಂಗು, ಸೆಗ್ರಿಗೇಷನ್, ಅದರದ್ದು ಇನ್ನೇನೋ ಒಂದು ಮಾಡಬೇಕು ಅನ್ನೋದಿದ್ದರೆ ಪ್ರೊಸೆಸಿಂಗಲ್ಲಿ ಎಲ್ಲ ಸ್ಟೇಜನ್ನು ದಾಟಿ ಇದು ಬಂದು ಕೋಲ್ಡ್ ಸ್ಟೋರೇಜ್ಗೂ ಹೋಗಿ ಆಮೇಲೆ ಮತ್ತೆ ಅದು ರೀಪ್ಯಾಕ್ ಆಗಿ ಅಥವಾ ಪ್ಯಾಕ್ ಆಗಿ ಕೋಲ್ಡ್ ರೂಮ್ಗೆ ಹೋಗಿ ಸೇರಿಬಿಟ್ಟು ನೆಕ್ಸ್ಟು ಎಕ್ಸ್ಪೋರ್ಟ್ ಆಗುತ್ತೆ. ಯಾವ ಪ್ರಾಡಕ್ಟ್? ಈಗ ಪೂಜೇನಹಳ್ಳಿಲಿ ನಮ್ಮದು 4 ಪ್ರಾಡಕ್ಟ್ಸ್. ಒಂದು ಮ್ಯಾಂಗೋದು ಒಳಕ್ಕೆ ಎಂಟ್ರಾದ ಕೂಡಲೇ ನೀವು ಯಾರು ರೈತರು ತೊಗೊಂಡೋಗ್ಬೋದು, ಟ್ರೇಡರ್ ಡಿಸ್ಯಾಪಿಂಗ್ ಅಂತ ಮಾಡ್ತಾರೆ. ಆ ತೊಟ್ಟನ್ನು ಮುರಿದುಬಿಟ್ಟು ಅದರದ್ದು ಹಾಲನ್ನು ತೆಗಿದೇ ಹೋದರೆ ಇದು ಕೊಳತೋಗುತ್ತೆ. ಡಿಸ್ಯಾಪಿಂಗ್ ಆಗಿ, ವಾಷಿಂಗ್ ಆಗಿ, ಸೈಜ್ ಗ್ರೇಡಿಂಗ್ ಆಗಿ, ಒಂದು ಭಾರಿ ಎಕ್ಸ್ಪೆನ್ಸಿವ್ ಸೆನ್ಸರ್ ಮಷೀನ್ ಇದೆ. ಅದರಲ್ಲಿ ಏನಾದ್ರು ಪ್ಯಾಚಸ್ ಇದ್ದರೆ ಅಥವಾ ಒಳಗಡೆ ಒಂದು ಫೈಬರ್ ಬರುತ್ತೆ ಮ್ಯಾಂಗೋಲಿ, ನಮ್ಮಲ್ಲೇ ಅದು ಯೂನಿಟ್ ಇರೋದು ಅದನ್ನು ಡಿಟೆಕ್ಟ್ ಮಾಡೋಕ್ಕೆ. ಆ ಫೈಬರು ಫೈಬ್ರಸ್ ಟಿಶ್ಯೂ ಇರುತ್ತೆ. ಅದಿದ್ದರೆ ಅದನ್ನು ಡಿಸ್ಕಾರ್ಡ್ ಮಾಡಿ ಮತ್ತೆ ಅದನ್ನು ಪ್ಯಾಕಿಂಗ್ ಮಾಡಿ ರೈಪ್ನಿಂಗ್ ಚೇಂಬರ್ಗೆ ಹಾಕಿ ಮತ್ತೆ ಪ್ಯಾಕಿಂಗ್ ಮಾಡಿ ಮತ್ತೆ
ಅದು ಎಕ್ಸ್ಪೋರ್ಟ್ ಅಥವಾ ಇಂಟರ್ನಲ್ ಕನ್ಸಂಪ್ಷನ್ಗೆ ಹೋಗೋ ದಿಸ್ ಇಸ್ ಕಾಲ್ಡ್ ಅ ಪ್ರೊಸೆಸಿಂಗ್ ಲೈನ್. ಇದೆಲ್ಲ ಒಂದೇ ಲೈನ್. ಇನ್ನೊಂದು ಲೈನ್ ಪಕ್ಕದಲ್ಲಿದೆ ಪಮಗ್ರನೇಟ್ ಪ್ರೊಸೆಸಿಂಗ್ ಲೈನ್. ಇನ್ನೊಂದು ಲೈನ್ ಪಕ್ಕದಲ್ಲಿದೆ ಬನಾನಾ ಪ್ರೊಸೆಸಿಂಗ್ ಲೈನ್. ಅದು ಹಾಗೆ ಲೀಫಿ ವೆಜಿಟೇಬಲ್ಸು, ಈ 4 ಪ್ರೊಸೆಸಿಂಗ್ ಲೈನ್ಸು ಅದು ಸ್ಟೇಟ್ ಆಫ್ ದ ಆರ್ಟ್ ಟೆಕ್ನಾಲಜಿ ಯೂಸ್ ಮಾಡಿರುವಂಥದ್ದು. ಅಲ್ಲಿ ನಾವು ಹಾಕಿ ಆಪ್ರೇಷನಲ್ ಮೇಂಟೆನೆನ್ಸ್ ಅಂತ ನಾವು ಟೆಂಡರ್ ಮಾಡಿ ಕೊಟ್ಟಿದ್ದೀವಿ. ತಗೊಂಡವರು ಅದನ್ನು ನಡೆಸಿಲ್ಲ ಅಂದರೆ ನಮಗೆ ರೈತರಿಗೆ ಉಪಯೋಗ ಆಗೋಂಗೆ ನಡೆಸಬೇಕಾಗಿತ್ತು. ನಾವು ಇನ್ಸ್ಪೆಕ್ಷನ್ಗೆ ಅದು ಇದು ಕಳಿಸ್ದಾಗ ನೋಡಿದ್ರೆ ರೆಡಿಮೇಡ್ ಗಾರ್ಮೆಂಟ್ಸ್ ತುಂಬಿಟ್ಟಿದ್ರು. ಅದು GST ಅವ್ರು ಹೋಗಿ ಅದನ್ನು ಸೀಲ್ ಮಾಡಿ ಬಂದರು. ETP ರನ್ ಮಾಡ್ದೇ ಇದ್ದರು, ಎಫ್ಲೂಯೆಂಟ್ ಟ್ರೀಟ್ಮೆಂಟ್ ಪ್ಲ್ಯಾಂಟ್. ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡರು ಕ್ಲೋಸರ್ ಆರ್ಡರ್ ಇಶ್ಯೂ ಮಾಡಿ ಇದೆಲ್ಲ ನ್ಯೂನತೆಗಳನ್ನೆಲ್ಲ ನೋಡಿ ಬಾಡಿಗೆನೂ ಕಟ್ಟಿಲ್ಲ. ಅದಕ್ಕೆ ನಾವು ನೋಟಿಸ್ ಕೊಟ್ಟಿದ್ದೀವಿ, ಟರ್ಮಿನೇಷನ್ ಮಾಡಿದ್ದೀವಿ ಅಗ್ರಿಮೆಂಟನ್ನು. ಟರ್ಮಿನೇಷನ್ ನಂತರ ಅಂಡರ್ ದ ಪಬ್ಲಿಕ್ ಅನ್ಆಥರೈಸ್ಡ್ ಆಕ್ಯುಪೆಂಟ್ಸ್ ಎವಿಕ್ಷನ್ ಆ್ಯಕ್ಟ್ ಇದೆ 1974 ಆ್ಯಂಡ್ ರೂಲ್ಸ್ ಆಫ್ 1980. ಅದರ ಪ್ರಕಾರ ಗೌರ್ಮೆಂಟ್ ನಮ್ಮನ್ನು ಎವಿಕ್ಷನ್ ಅಥಾರಿಟಿ ಅಂತ ಕಾಂಪಿಟೆಂಟ್ ಆಫೀಸರ್ ಅಂತ ಅಪಾಯಿಂಟ್ ಮಾಡಿದೆ. ಅದರ ಪ್ರಕಾರ ಆ್ಯಕ್ಷನ್ ತೊಗೊಂಡಿದ್ದೀವಿ. ಸದ್ಯದಲ್ಲಿ ಅದನ್ನು ನಾವು ನಮ್ಮ ವಶಕ್ಕೆ ತಗೊಂಡು ನೀವು ಹೊಸ ಯೂನಿಟ್ ಹಾಕ್ಬೇಕಾ ಅಥವಾ ಇಲ್ಲ, ಇರೋದನ್ನು ರನ್ ಮಾಡೋದಷ್ಟೇ. ಅದಕ್ಕೆ ನಮ್ಮಲ್ಲಿ ಟೀಮ್ ಇದೆ. ಹಾರ್ಟಿಕಲ್ಚರ್ ಡೆಪ್ಟಿ ಡೈರೆಕ್ಟರ್ ಇದ್ದಾರೆ, ನಮ್ಮಲ್ಲಿ ಜಾಯಿಂಟ್ ಡೈರೆಕ್ಟರ್ ಅಗ್ರಿಕಲ್ಚರರ್ ಇದ್ದಾರೆ, ಅಸಿಸ್ಟೆಂಟ್ ಡೈರೆಕ್ಟರ್ಸ್ 3-4 ಜನ. ಐ ವಿಲ್ ಬಿ ಡೆಪ್ಯೂಟಿಂಗ್ ಆಲ್ ಆಫ್ ದೆಮ್ ಟು ಬಿ ಸ್ಟೇಷನ್ ದೇರ್ ಆ್ಯಂಡ್ ರನ್ ದ ಯೂನಿಟ್. ಈಗ ಮ್ಯಾಂಗೋ ಸೀಸನ್ನು, ನಮ್ಮ ಲಕ್ಕೋ ಬ್ಯಾಡ್ ಲಕ್ಕೋ ಗೊತ್ತಿಲ್ಲ, ಅದ್ಯಾವುದೋ ಮೊನ್ನೆ ಮಳೆ ಬಂದು ಡೈರೆಕ್ಟ್ ಹಾರ್ವೆಸ್ಟಿಂಗ್ ಸೀಸನ್ನೇ ಒಂದು 45 ಡೇಸ್ ಮುಂದಕ್ಕೆ ಹೋಗಿದೆ. ಮ್ಯಾಂಗೋ ಬೋರ್ಡ್ ಚೇರ್ಮನ್ ಬೆಳಗ್ಗೆನೂ ನನ್ನ ಜೊತೆ ಇದ್ದರು. ಮ್ಯಾಂಗೋ ಬೋರ್ಡು ನಾವು ಸೇರಿಕೊಂಡು ಆ ಪೂಜೆನಹಳ್ಳಿ ಯೂನಿಟನ್ನು ಫಸ್ಟ್ ಮ್ಯಾಂಗೋಗೆ ರನ್ ಮಾಡ್ತೀವಿ. ಚಿತ್ರದುರ್ಗ ಕ್ಲಸ್ಟರ್ ಗ್ರೂಪ್ ಇನ್ಕ್ಲೂಡಿಂಗ್ ತುಮಕೂರು ಆ್ಯಂಡ್ ಆಲ್ ದಿಸ್ ಪ್ಲೇಸ್, ಅಲ್ಲಿಂದ ಒಂದು 50 ಫಾರ್ಮರ್ಸ್ ಬಂದಿದ್ದಾರೆ ಅವರು ಪಮಗ್ರನೇಟ್ ಯೂನಿಟನ್ನು ರನ್ ಮಾಡೋಕ್ಕೆ. ಹಾಗೆ ಎಲ್ಲರನ್ನೂ ಸೇರಿಸ್ಕೊಂಡು ಒಂದು ಕೋಆಪ್ರೇಟಿವ್ ಎಫರ್ಟಲ್ಲಿ ನಾವು ಪ್ಯಾಕ್ ಹೌಸನ್ನು ನಾವೇ ರನ್ ಮಾಡ್ತೀವಿ. ವಿ ಕಾಂಟ್ ಎಂಟ್ರಸ್ಟ್ ದಟ್ ವರ್ಕ್ ಟು ಎನಿ ಪ್ರೈವೇಟ್ ಪರ್ಸನ್ ಆರ್ ಕಂಪನಿ.